Hello students, in this video we will look at the morphological properties of English verbs. Which are the morphological properties? English verbiನ ಅಂದರೆ ವರ್ಬ್ ಕ್ರಿಯಾಪದಗಳ ವಿವಿಧ ಕೆಲಸಗಳು ಏನೇನು ಅಂತ ಅಂದ್ಬಿಟ್ಟು ನಾವು ನೋಡೋಣ. ಸೊ ಇಂಗ್ಲಿಷ್ ವರ್ಬ್ಸ್ ಟೆಲ್ ಅಸ್ ಅಬೌಟ್ ದಿ ನಂಬರ್. ನಂಬರ್ ಇಸ್ ನಥಿಂಗ್ ಬಟ್ ಸಿಂಗ್ಯುಲರ್ ಆರ್ ಪ್ಲೂರಲ್. ನಂಬರ್ ಬಗ್ಗೆ ನಮಗೆ ಹೇಳುತ್ತೆ. ಒಂದು ಸೆಂಟೆನ್ಸಲ್ಲಿ ವರ್ಬು ಅದು ಅದರ ಸಬ್ಜೆಕ್ಟ್ ಏನಿದೆ ಅದು ಯಾವ ನಂಬರ್ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಅನ್ನೋದನ್ನು ನಮಗೆ ವರ್ಬ್ ಹೇಳುತ್ತೆ. ನಾಟ್ ಇನ್ ಆಲ್ ಕೇಸಸ್ ಬಟ್ ಓನ್ಲಿ ಇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, isn't it? In third person singular, verb agrees with the subject and it will take a singular form. Let us take the example of this sentence. Now if we take the subject as plural, boys anta tagondre, the verb has to be plural according to subject verb agreement. So we say boys walk, alva. ಅದೇ ಥರ ಇಫ್ ದಿ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ವಿ ಹ್ಯಾವ್ ಟು ರೈಟ್ ಶಿ ವಾಕ್ಸ್ ಆರ್ ಬಾಯ್ ವಾಕ್ಸ್, isn't it? So in this example we have seen two forms of the verb. The first one is plural and the second one is singular. ಸೆಕೆಂಡ್ ಒನ್ಸ್ ಆರ್ ಸಿಂಗ್ಯುಲರ್. ಶಿ ವಾಕ್ಸ್ ಮತ್ತು ಬಾಯ್ ವಾಕ್ಸಲ್ಲಿ ವಾಕ್ಸ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಫಸ್ಟ್ ಸೆಂಟೆನ್ಸಲ್ಲಿರುವಂತಹ ವಾಕು ಪ್ಲೂರಲ್ ಆಗಿದೆ. ಸೊ ಇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ we can clearly understand that English verbs take the form of singular, whereas in all other persons, first person singular plural, second person singular plural, ಥರ್ಡ್ ಪರ್ಸನ್ ಪ್ಲೂರಲ್, ಇಲ್ಲೆಲ್ಲನೂ ವರ್ಬು ಪ್ಲೂರಲ್ ಆಗಿರುತ್ತೆ. ವೆರಾಸ್ ಇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, verb takes a singular form. So in some sentences we can see the number, the property of the verb in some sentences in English. So one of the morphological property of English verb is that it shows the number of the subject, whether subject is singular or plural. Next morphological property, second morphological property of English verb is that it tells us tense. ನಮಗೆ ಗೊತ್ತು ಇಂಗ್ಲೀಷ್ ವರ್ಬು ನಮಗೆ ಟೆನ್ಸನ್ನು ಹೇಳುತ್ತೆ. ನಾವು ವಾಟ್ ಈಸ್ ಟೆನ್ಸ್? ಟೆನ್ಸ್ ಅಂತಂದರೆ ಇಟ್ ಲೊಕೇಟ್ಸ್ ಎನ್ ಈವೆಂಟ್ ಇನ್ ಟೈಮ್. ಅದು ಯಾವ ಕಾಲದಲ್ಲಿ ನಡೆಯುತ್ತೆ, ಒಂದು ಘಟನೆ ಯಾವ ಕಾಲದಲ್ಲಿ ನಡೆಯುತ್ತೆ ಅಂತ ಹೇಳೋದಕ್ಕೆ, ಅಂದರೆ ವರ್ಬು ಸೂಚಿಸುವಂತಹ ಕ್ರಿಯೆ ಇದೆಯಲ್ಲ, ದ ಆ್ಯಕ್ಷನ್ ಡಿನೋಟೆಡ್ ಬೈ ದ ವರ್ಬ್ ವೆನ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ವಾಟ್ ಟೈಮ್ ಅನ್ನೋದನ್ನು ನಮಗೆ ಟೆನ್ಸ್ ಹೇಳುತ್ತೆ. So one of the definition of tense is that it is the temporal reference point of an utterance. ಟೆನ್ಸ್ಗಿರುವಂತಹ ಒಂದು ಡೆಫಿನಿಷನ್ ಏನಪ್ಪ ಅಂತಂದರೆ ಇಟ್ ಈಸ್ ಅ ರೆಫರೆನ್ಸ್ ಪಾಯಿಂಟ್ ಆಫ್ ಅಟರೆನ್ಸ್ ಅಂತ ಹೇಳಿ. ಇಟ್ ಟೆಲ್ಸ್ ಅಸ್ ಅಬೌಟ್ ದಿ ಟೈಮ್ ವೆನ್ ದಿ ಆ್ಯಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. Now see, generally speaking, when we talk about tense in Kannada, we say ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಮೂರು ಟೆನ್ಸ್ ಹೇಳ್ತೀವಿ. ವೆರಾಸ್ ಇನ್ ಇಂಗ್ಲೀಷ್ ವಿ ಹ್ಯಾವ್ ಅ ಟೂ ಟೆನ್ಸ್ ಸಿಸ್ಟಮ್. ಇಂಗ್ಲೀಷಲ್ಲಿ ಯಾವಾಗಲೂ ಲಿಂಗ್ವಿಸ್ಟ್ಗಳು ಹೇಳುವ ಪ್ರಕಾರ ವಿ ಹ್ಯಾವ್ ಅ ಟೂ ಟೆನ್ಸ್ ಸಿಸ್ಟಮ್. ಇಲ್ಲಿ ಎರಡೇ ಟೆನ್ಸ್ ಇರೋದು ಅಂತ ಭಾಷಾ ಪಂಡಿತರು ಹೇಳ್ತಾರೆ. ಆ್ಯಂಡ್ ದೋಸ್ ಆರ್ ಪಾಸ್ಟ್ ಆ್ಯಂಡ್ ನಾನ್ ಪಾಸ್ಟ್, ಪಾಸ್ಟ್ ಮತ್ತು ನಾನ್ ಪಾಸ್ಟ್. ಸೊ ದೀಸ್ ಆರ್ ದ ಟೂ ಟೆನ್ಸಸ್ ಇನ್ ಇಂಗ್ಲೀಷ್. ಬಟ್ ಡೋಂಟ್ ವಿ ಟಾಕ್ ಅಬೌಟ್ ಫ್ಯೂಚರ್? ನಾವು ಇಂಗ್ಲೀಷಲ್ಲಿ ಹಂಗಾರೆ ಫ್ಯೂಚರ್ ಬಗ್ಗೆ ಹೇಳೋದೇ ಇಲ್ವಾ? ಆರ್ ವಿ ಟಾಕಿಂಗ್ ಓನ್ಲಿ ಅಬೌಟ್ ಪಾಸ್ಟ್ ಆ್ಯಂಡ್ ನಾನ್ ಪಾಸ್ಟ್? ಅಂದರೆ ವಿ ಟಾಕ್ ಅಬೌಟ್ ಫ್ಯೂಚರ್ ಆಲ್ಸೋ. ಟು ಸೇ ಅಬೌಟ್ ಫ್ಯೂಚರ್ ವಿ ಯೂಸ್ ದ ಮಾಡೆಲ್ ಆಕ್ಸಿಲರಿ ವಿಲ್. ಫ್ಯೂಚರ್ ಟೈಮ್ ಬಗ್ಗೆ ಹೇಳಬೇಕಾದ್ರೆ ಏನು ಮಾಡ್ತಾರೆ, ಮಾಡೆಲ್ ಆಕ್ಸಿಲರಿ ವಿಲ್ಲನ್ನು ಬಳಸ್ಕೊಂಡು
ನಾವು ಫ್ಯೂಚರ್ ಆಗಿರುವಂತಹ ಟೈಮನ್ನು ಹೇಳ್ತೀವಿ. ಸೊ ಹೌ ಡು ವಿ ಟಾಕ್ ಅಬೌಟ್ ಪಾಸ್ಟ್ ಆ್ಯಂಡ್ ನಾನ್ ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ವಾಟ್ ಕೈಂಡ್ ಆಫ್ ಚೇಂಜಸ್ ಟೇಕ್ ಪ್ಲೇಸ್ ಇನ್ ಅ ವರ್ಬ್. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಿಸ್ ಇನ್ ಮಾರ್ಫೀಮ್ ಹೇಳಬೇಕಾದ್ರೆ ನಾವು ಇದನ್ನು ಹೇಳಿದ್ದೀವಿ. ಬಟ್ ಜಸ್ಟ್ ರೀಕ್ಯಾಪ್, ವಿ ಯೂಸ್ morphemes or suffixes like da, ta, ed ಇವನ್ನೆಲ್ಲನೂ ನಾವು ಬಳಸ್ಕೊಂಡು ಪಾಸ್ಟ್ ಟೆನ್ಸ್ಗಳನ್ನು ತೋರಿಸ್ತೀವಿ. ಸೊ ಯೂಶಲಿ ಇಂಗ್ಲೀಷ್ ವರ್ಬ್ಸ್ ಟೇಕ್ ಸಫಿಕ್ಸಸ್ to show the change in time, right? The temporal reference point of an utterance is shown by adding suffixes ta and da, or sometimes ed is also added. But we see many more words in which there is no suffix but the verb undergoes an internal change. ಇನ್ನು ಕೆಲವೊಂದು ಸಫಿಕ್ಸು ಇಲ್ಲದೇ ಅದು ಪದಗಳೇ ಅವುಗಳು ಒಳಗೆ ಬದಲಾಗ್ತವೆ. ಮೀನ್ಸ್ ಇನ್ ಬಿಟ್ವೀನ್ ದ ವರ್ಡ್ ದೆರ್ ಇಸ್ ಎನ್ ಇಂಟರ್ನಲ್ ಚೇಂಜ್, ದೆರ್ ಇಸ್ ಎನ್ ಆಲ್ಟ್ರೇಷನ್ ಆರ್ ಚೇಂಜ್ ಆಫ್ ವವೆಲ್ ಚೇಂಜ್ ಆಗೋದನ್ನು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ದ ವರ್ಡ್ ಸಿಂಗ್ ಅನ್ನುವಂತಹ ಪದ, ವೆನ್ ವಿ ಮೇಕ್ ಇಟ್ ವೆನ್ ವಿ ವಾಂಟ್ ಟು ಶೋ ಇಟ್ ಇನ್ ಪಾಸ್ಟ್ ಟೆನ್ಸ್, ಇಟ್ ಅಂಡರ್ಗೋಸ್ ಎನ್ ಇಂಟರ್ನಲ್ ಚೇಂಜ್. ಈ ಅನ್ನುವಂತಹ ವವೆಲ್ಲು ಆ ಅಂತ ಆಗುತ್ತೆ. ಸಿಂಗ್ ಬಿಕಮ್ಸ್ ಸ್ಯಾಂಗ್, ಇಸ್ಂಟ್ ಇಟ್? ಈ ಬಿಕಮ್ಸ್ ಆ, ಸಿಂಗ್ ಬಿಕಮ್ಸ್ ಸ್ಯಾಂಗ್. ಆ್ಯಂಡ್ ಅನದರ್ ಫಾರ್ಮ್ ಈಸ್ ಗ್ರೋ, grow, grow becomes grew. So o becomes oo, here grow becomes oo here. And we also have find becoming found. So these are some of the internal vowel changes that take place in a verb to make it past tense. ಇಲ್ಲಿ past tense ಅನ್ನು ನಾವು ಯಾವ ವಿಧವಾಗಿ how do we arrive at past tense? So these are some of the examples. In English verbs have a morphological property of showing time or tense or the reference point of an utterance. ಇಂಗ್ಲೀಷ್ ವರ್ಬ್ಸು ನಮಗೆ ಏನನ್ನು ಹೇಳುತ್ತೆ, ಯಾವ ಸಮಯದಲ್ಲಿ ಆ ಒಂದು ಘಟನೆ ಕ್ರಿಯೆ ನಡೀತು ಅಂಥೇಳಿ ಲೊಕೇಟ್ ಮಾಡಿ ನಮಗೆ ಹೇಳ್ತವೆ. ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಮಾರ್ಫಾಲಜಿಕಲ್ ಪ್ರಾಪರ್ಟಿ ಆಫ್ ವರ್ಬ್ ಇಸ್ ಆಸ್ಪೆಕ್ಟ್ ಅಂದರೆ ಹೌ ಟೈಮ್ ಪಾಸಸ್ ಆರ್ ಹೌ ಎನ್ ಆ್ಯಕ್ಷನ್ ಅನ್ಫೋಲ್ಡ್ಸ್. ಹೇಗೆ ಒಂದು ಕ್ರಿಯೆ ಮುಂದುವರಿತಾನೇ ಇರುತ್ತೆ. ಲೈಕ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ದೋ ಇಟ್ ಈಸ್ ಡಿಫಿಕಲ್ಟ್ ಟು ಡಿಫೈನ್ ಅಲ್ವಾ. ಈ ಆಸ್ಪೆಕ್ಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ನಾವು ಅದು ಹೇಳಬೇಕಾದ್ರೆ ನಮ್ಗೆ ಕಷ್ಟ ಅಂದ್ರೂ ಕೂಡ ಆಸ್ಪೆಕ್ಟ್ ಈಸ್ ನಥಿಂಗ್ ಬಟ್ ಹೌ ಎನ್ ಆ್ಯಕ್ಟಿವಿಟಿ ಅನ್ಫೋಲ್ಡ್ಸ್ ಇಟ್ ಸೆಲ್ಫ್ ಆರ್ ಹೌ ಟೈಮ್ ಪಾಸಸ್. ಇದಕ್ಕೆ ನಾವು ಎರಡು ವಿಧ ಹೇಳ್ತೀವಿ, ಒಂದು ಪರ್ಫೆಕ್ಟಿವ್ ಮತ್ತು ಇಂಪರ್ಫೆಕ್ಟಿವ್ ಅಂತ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಪರ್ಫೆಕ್ಟ್ ಟೆನ್ಸ್, ಆವಾಗ ನಿಮಗೆ ಗೊತ್ತಾಗತ್ತೆ ದಿಸ್ ಹ್ಯಾಸ್ ಬೀನ್ ಟೇಕಿಂಗ್ ಪ್ಲೇಸ್ ಅಂತ ನಾವು ಹೇಳ್ತೀವಿ. ಆರ್ ಈವನ್ ದ ಕಂಟಿನ್ಯೂಸ್ ಟೆನ್ಸ್, ದಿಸ್ ಶಿ ವಾಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಇದೆಲ್ಲನೂ ಹೌ ಆ್ಯಕ್ಷನ್ ಅನ್ಫೋಲ್ಡ್ಸ್ ಅನ್ನೋದನ್ನು ನಮಗೆ ಹೇಳುತ್ತೆ. ಸೊ ದಿಸ್ ಈಸ್ ದಿ ಆಸ್ಪೆಕ್ಟ್ property of English verb. Next we have the mood. ಮುಂದೆ ಬರುವಂಥದ್ದು ಮೂಡ್ ಅಂತ. ಸೊ ವರ್ಬ್ಸ್ ಆಲ್ಸೋ ಹ್ಯಾವ್ ಮೂಡ್ಸ್. ಇಲ್ಲಿ ವರ್ಬ್ಗೆ ಮೂಡ್ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನಾವು ದಿಸ್ ಇಸ್ ಆಲ್ಸೋ ಸಿಂಪಲ್. ಇನ್ ಸಿಂಪಲ್ ವರ್ಡ್ಸ್ ವಿ ಕ್ಯಾನ್ ಸೇ ಮೂಡ್ ಈಸ್ ಸ್ಪೀಕರ್ಸ್ ಇಂಟೆಂಟ್ ಆರ್ ಆ್ಯಟಿಟ್ಯೂಡ್ ಅಂತ. ಒಬ್ಬ ಹೇಳುಗ, ಯಾರು ಮಾತಾಡ್ತಾ ಇರ್ತಾರೆ ಸ್ಪೀಕರ್, ಅವನ ಮನಸ್ಸಲ್ಲಿ ಏನಿರುತ್ತೆ, ಮೀನ್ಸ್ ವಾಟ್ ಈಸ್ ಹಿಸ್ ಆ್ಯಟಿಟ್ಯೂಡ್. ಅವನ ಕೋಪದಲ್ಲಿದ್ದಾನ ಅಥವಾ ಸೌಮ್ಯವಾಗಿದ್ದಾನ, ಈಸ್ ಈ ಮೇಕಿಂಗ್ ಎನ್ ಆರ್ಡರ್
or he is giving a command, or he is expressing his emotion, ಇವೆಲ್ಲ ಇದೆಯಲ್ಲ ಅದು ವರ್ಬ್ಗಳು ನಮಗೆ ಹೇಳ್ತವೆ. ಸೊ ದಿ ಆ್ಯಟಿಟ್ಯೂಡ್ ಆರ್ ಇಂಟೆನ್ಷನ್ ಆಫ್ ದ ಸ್ಪೀಕರ್ ಈಸ್ ರಿಫ್ಲೆಕ್ಟೆಡ್ ಬೈ ದಿ ವರ್ಬ್. That is mood, that is the morphological property of verb, English verb. Next property is voice. ಮುಂದಿಂದು ವಾಯ್ಸ್. ನಮಗೆ ಇದು ಚೆನ್ನಾಗಿ ಗೊತ್ತು. ವಿ ಆಲ್ರೆಡಿ ನೋ ವಿ ಹ್ಯಾವ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂಥೇಳಿ ಎರಡು ವಾಯ್ಸ್ಗಳು ಇಂಗ್ಲೀಷಲ್ಲಿವೆ. ಸೊ ವಿ ನೋ ಆ್ಯಕ್ಟಿವ್ ವಾಯ್ಸಲ್ಲಿ ವಿ ಕ್ಯಾನ್ ಸೇ ರಾಮ ಲೈಕ್ಸ್ chocolates. This is an active voice, isn't it? Rama likes chocolate is active voice. When we make it passive ಮಾಡಬೇಕಾದ್ರೆ we say chocolate is liked by Rama, right? Chocolate is liked by Rama ಅಂತ ನಾವು ಹೇಳ್ತೀವಿ. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇನ್ ದಿ ಆ್ಯಕ್ಟಿವ್ ಸೆಂಟೆನ್ಸ್. ಆ್ಯಕ್ಟಿವ್ ಸೆಂಟೆನ್ಸಲ್ಲಿ ದಿ ವರ್ಬ್ ಈಸ್ ಟ್ರಾನ್ಸಿಟಿವ್, isn't it? Means it needs to have an object. ಅಲ್ಲಿ ಟ್ರಾನ್ಸಿಟಿವ್ ವರ್ಬ್ ಇದೆ ಮತ್ತು ವಿ ಕೆನಾಟ್ ಸೇ ಲೈಕ್ ರಾಮ ಲೈಕ್ಸ್ ಅಷ್ಟೇ ಹೇಳಿದಾಗ ರಾಮ ಲೈಕ್ಸ್ ವಾಟ್ ಅಂತ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಸೊ ದಿ ಆ್ಯಕ್ಷನ್ ಆಫ್ ರಾಮ ಈಸ್ ರಿಸೀವ್ಡ್ ಬೈ ಆಬ್ಜೆಕ್ಟ್ ಅಲ್ವಾ. ಸೊ ದಿ ಇಂಪ್ಯಾಕ್ಟ್ ಆಫ್ ದಿ ಆ್ಯಕ್ಷನ್ ಈಸ್ ಆನ್ ಚಾಕ್ಲೇಟ್. ಅದೇ ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ, ಚಾಕ್ಲೇಟ್ ಈಸ್ ಲೈಕ್ಡ್ ಬೈ ರಾಮ ಅಂದಾಗ ವರ್ಬ್ ಬಿಕಮ್ಸ್ ಆರ್ ವರ್ಬ್ ಲೂಸಸ್ ಇಟ್ಸ್ ಟ್ರಾನ್ಸಿಟಿವ್ ನೇಚರ್. ಅಲ್ಲಿ ವರ್ಬ್ ಟ್ರಾನ್ಸಿಟಿವ್ ಅಲ್ಲ, ಈಸ್ ಲೈಕ್ಡ್ ಅಂತ ಹೇಳಿದಾಗ ಯು ಡೋಂಟ್ ನೀಡ್ ಎನ್ ಆಬ್ಜೆಕ್ಟ್. ಅಲ್ಲಿ ಆಬ್ಜೆಕ್ಟಿನ ಅಗತ್ಯ ಇಲ್ಲ. ಸೊ ದಿಸ್ ಪ್ರಾಪರ್ಟಿ ಆಫ್ ದಿ ಇಂಗ್ಲೀಷ್ ವರ್ಬ್, ಅದಕ್ಕೆ ನಾವು ವಾಯ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ 5 ಮಾರ್ಫಾಲಜಿಕಲ್ ಪ್ರಾಪರ್ಟೀಸ್ ಆಫ್ ಇಂಗ್ಲೀಷ್ ವರ್ಬ್. ಫಸ್ಟ್ ಒನ್ ಈಸ್ ನಂಬರ್, ಸೆಕೆಂಡ್ ಒನ್ ಈಸ್ ಟೆನ್ಸ್, mood, aspect and voice. Thank you.